ಏ ಅಪ್ಪಯ್ಯ ನೀರು ಅಷ್ಟು ತಗೊಳ ಸಮಯ ಈ ಕುಡ್ಕಿಡಿಯೋದು ಕೆಟ್ಟ ಅಭ್ಯಾಸ ನಂಗಿಲ್ಲ, ಸುಮ್ಮನಿರು. ಅಭ್ಯಾಸ ಇಲ್ಲ ಲೇ ಅಪ್ಪಯ್ಯ. ಈ ಪ್ರಪಂಚದಾಗ ಮನುಷ್ಯನಾಗ ಹುಟ್ಟಿದ ಮೇಲೆ ಏನಾರು ಒಂದು ಕೆಟ್ಟ ಅಭ್ಯಾಸ ಇರಬೇಕಂತೆ. ಏನು ಕೆಟ್ಟ ಅಭ್ಯಾಸ ಇಲ್ಲ ಅಂದ್ರೆ ಅದೇ ಒಂದು ದೊಡ್ಡ ಕೆಟ್ಟ ಅಭ್ಯಾಸ ಆಗ್ಬಿಡ್ತದ ಲೇ. ಸರಿಯಾಗಿದ್ದೀಯ ನೀನು ಮಜಣ. ಅವನ್ ಏನ್ರಂದ್ರ ಬಲೆ ದಿಗ್ಲು. ಇಂಥ ಪಂಗ್ ಮಾತುಗಳು ಹೇಳಿ ನೀನು ಸುಮ್ಮನಿರಪ್ಪ, ಸಾಕು ನೀನು. ದಿಗುಲು ಅಪ್ಪಯ್ಯ, ನೀನೇನ್ರ ನೀನ್ ತಾಳಿ ಕಟ್ಟಿದ, ನೀನೇನ್ರ ನಿನಗೆ ತಾಳಿ ಕಟ್ಟಿಲ್ಲ. ಹಂಗಲ್ಲ ಮಜಣ, ಮೊದ್ಲು ಇವನ್ ತಾಲಿ ಕಟ್ಟಿದ್ನು, ಆಮೇಲೆ ಅವನಿಂಡ್ರು ಕೊಂಗ ಗಂಟೆ ಹಾಕ್ಬಿಟ್ಲು. ಸರಿಯಾಗಿದ್ದೀಯ ತಗ ನೀನು. ಅದ್ಮನ್ ಕೂತಾನಪ್ಪ, ನಿನ್ ಕತೆ ಎಲ್ರಿಗೂ ಗೊತ್ತಿರೋದೆ. ಅಪ್ಪಯ್ಯ, ನೀನ್ ಸತ್ತು ಮ್ಯಾಕ್ ಹೋದ್ರೆ ಅಲ್ಲಿ ಯಮಧರ್ಮರಾಜನು ಭೂಲೋಕದ ಯಾರ್ಯಾರು ಎಣ್ಣೆಡಲ್ಲ ಅವ್ರನ್ನ ಅಲ್ಲಿ ಕಾಯ್ತಾ ಇರೋ ಎಣ್ಣೆಗ ನೋಡ ಹಾಕಿ ಅದ್ಯ. ಆಮೇಲೆ ಯಾರ್ಯಾರು ಸಿಗರೇಟ್ ಹೊಡೆಯಲ್ಲ ಈ ಭೂಲೋಕದಾಗ, ಈಗ ಹಿಂಗೆ ಜಾಳ್ತೇನೆ ಸುಡಲ್ಲ, ಜಾಳ್ತೇನೆ ಹಂಗೆ ಹಿಂಗೆ ಜಾಳ್ತೇನೆ ಸುಟ್ಟಾಕ್ಬಿಡ್ತಾರೆ ನಮ್ಮ ಅಮ್ಮ. ನಾನು ಹೇಳಿದ್ದೀನಿ ಕೇಳೋ. ಅಬಾಬಾಬಾಲಿ ಅಪಾಯ, ಇವನು ಸೂಸ್ತೆ ಸುಮಾರು ಎಷ್ಟು ಡಮಾರು. ಅವನಂದ್ರೆ ಏನ್ ಅನ್ಕೊಂಡಿದ್ದೆ ಮುಂಜಾಣ, ಕಾಸಂದ್ರೆ ಏಳ್ ತಿಂತಾನ ಅವನು. ನೆಲ್ದ ಇರೋ ನ್ಯಾಲ್ಕೆ ಆಗಿತ್ತಂಬಿಡ್ತಾನ ಅವನು. ಸಾಕಿನ್ ಟಿಕ್ ಮುಚ್ಚಪ್ಪ, ಸಾಕಿನ್ ನೀನು. ಹೌದಪ್ಪಯ್ಯ. ಏನ್ ಅನ್ಕೊಂಡಿದ್ದೆ ಮುಂಜಾಣ, 2 ಕೋಳಿ ಫಾರಮ್ಗಳು, 4 ಸ್ವೀಟ್ಗಳು, ಮಣ್ಣು ತಾನೆ ಅವ್ನು ನಿಂಡ್ರಕ ಅರ್ಧ ಕೆಜಿ ಬಂಗಾರ ಕೊಡ್ಸವನ. ಲೇ ಅಪ್ಪಯ್ಯ, ಇವಾಗ ನೀನ್ ಇದ್ದಕ್ಕಿದ್ದಂಗೆ ಇಲ್ಲೇ ನಿಗಿರ್ಕೊಂಬಿಟ್ಟ ಅನ್ಕ. ಅವಾಗ ನೀನು 2 ಕೋಳಿ ಫಾರಮ್ಗಳು, 4 ಸ್ವೀಟ್ಗಳು, ಅರ್ಧ ಕೆಜಿ ಬಂಗಾರ ಒಡವೆ ಎಲ್ಲ ತಗಲಾಕೊಂಡ್ ಮೇಲೆ ಕೂತ್ಯಾ. ಇದೇ ನಿಂಗೆ ಅನ್ಬಿಟ್ನಲ್ಲ. ಲೇ ಅಪ್ಪಯ್ಯ ಲೋಕೇಶ, ನಮ್ಮ ಅಮ್ಮನಾಣೆ, ನಮ್ಮ ಮನೆ ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ ಕೇಳಿಸ್ಕ. ಕೊರೋನಾ ಟೈಮಾಗ ಅಪ್ಪನಿಗೆ ಮಗನ ಮಣ್ಣು ಹಾಕಲ್ಲ, ಮಗನಿಗೆ ಅಪ್ಪನ ಮಣ್ಣು ಹಾಕಲ್ಲ. ಕೋಟ್ಗಿರೋನು, ಕೂಲಿ ಕಾಸುಗಳೋನು, ಆಮೇಲೆ ಕೋಟ್ಗಳು ಹಾಕೊಂಡ್ರೋನು ಎಲ್ಲಾರನ್ನ ಹಳ್ಳ ತೋಡ್ಬಿಟ್ಟು JCB ಮಣ್ಣು ತುಳಿದ್ಬಿಟ್ರ. ಅಯ್ಯ ಮುಟ್ಟಾಳ. ಲೇ ಅಭಯ, ಇಲ್ಲಿಂದ ಏನು ಎತ್ಕೊಂಡು ಹೋಗೋದಲ್ಲೇ ಮುಟ್ಟಾಳ ನನ್ನ ಮಗನೇ. ಅಯ್ಯ ಕೊಡಾಯ್ತ ನೀರು. ಅಭಯ, ನೀನು ಸತ್ತಾಗ ಊರವರೆಲ್ಲ ಬಂದ್ಬಿಟ್ಟು ಗೊಳೋ ಅಂತ ಹತ್ಕೊಂಡ್ಬಿಟ್ಟು ಅಯ್ಯೋ ಒಳ್ಳೆ ಮನುಷ್ಯನ ಹೋಗ್ಬಿಟ್ನೇ ಅಂತಿರೋವಾಗ ನಿನ್ನ ಆತ್ಮ ಎದ್ಬಿಟ್ಟು ಏನು ಊರ್ ಜನಗಳೆಲ್ಲ ನೋಡ್ತದ ಅನ್ಕಂಡ. ಲೇ ಹೊರ ರೇ ಈ ದಿಂಟ್ಲಾರ್ರಿ ಮುಂಟ್ಲ ಸತ್ತೊಂತಿ ಕೆತ್ತ ಏನಪ್ಪಯ. ಸರಿ ಗಮ ಸರಿ ಗಮ ಸರಿ ಗಮ ಸರಿ ಗಮ. ಇಲ್ಲ ಭಯ, ಹೆಂಗೆ ಇನ್ನೊಂದ್ಸರಿ ಕುಣ್ಯ. ತಕ್ಕ ದಿಮ್ಮಿ ತಕ್ಕ ಜಣ್ಣು, ಜಣ್ಣು ತಕ್ಕ ದಿಮ್ಮಿ ತಕ್ಕ ಕುಣಿ. ಹಂಗೆ ಯಾಕ ನಿಲ್ಸ್ಬಿಟ್ಟ ಕುಣಿ. ಇಲ್ಲ ಇನ್ನೊಂದ್ಸರಿ ಹಂಗೆ ಕುಣ್ಯ. ತಕ್ಕ ದಿಮ್ಮಿ ತಕ್ಕ ಜಣ್ಣು, ಜಣ್ಣು ತಕ್ಕ ದಿಮ್ಮಿ ತಕ್ಕ ಹಾಗೆ ಕುಣ್ಯ. ಯಾಕ ಓಹೋ ಬದುಕೋದ್ ಭಾಳ ಬಿಟ್ಬಿಟ್ಟು ಭರತನಾಟ್ಯ ಕಲ್ತ್ಕೊಂಡ್ಬಿಟ್ಟೇನು ಬೀದಾಗ ಡ್ಯಾನ್ಸ್ ಮಾಡ್ಬೇಕು ಅಂತಿದ್ದೀರಾ? ನಮ್ಮದೇನು ನಟರಾಜನ ವಂಶ ಅಲ್ಲ, ಬಿತ್ತಿ ಬೆಳೆ ವಂಶ. ರಾಜವಂಶಸ್ಥನ ಇಲ್ಲಿ ಒಟ್ಟಿಗಿಟ್ಟಿಲ್ಲ, ಈಕೆನಾಗ ಪಟ್ಟಿಗಳಿಲ್ಲ, ಆಡ್ತಾನೆ ಹಂಗೆ ಹಂಗೆ. ಈ ತಕ ಬಿಟ್ಬಿಟ್ಟು ಚಕ್ ಚಕ ಅಂತ ಒಳಕೋಗಿ ಏನಾರ ಕೆಲಸ ನೋಡೋಗ. ತಕದಿಮಿ ಆಯ್ತು, ತಕದಿಮಿ ಹೋಗಲ್ಲತ್ತ. ಅಮ್ಮಯ್ಯ ಗಂಗೂಬಾಯಿ ಆನಗಲ್ಲ ಎಲ್ಲ ಅದು ಹೆಂಗ ಆಡೋದು ತೋರ್ಸಮ್ಮ. ತದರಿನೋ ಹಂಗ್ಯಾ ಹೇಳ. ನಾನು ಆ ಕಾಲದಾಗ ಅಶ್ವತ್ ಕಟ್ಟ ಮೇಲೆ ಕ್ವಾಟ್ರ್ ಎಣ್ಣೆ ಹಾಕ್ಯಂಡು ಆವಾಗಿಂದ ಆಡ್ತಾ ಇದ್ದೀನಿ. ನಾನೇ ಸಿಂಗರ್ ಆಗೋಲ್ಲ, ನೀನು ಅದೇನು ದಬ್ಬೆ ಹಾಕ್ತೀನಿ ನೋಡೋಣ.
ಏನು ಮನೆಗೆ ಬಂದರೆ ಶಂಕರಾಭರಣ ಪಿಕ್ಚರ್ ತೋರಿಸ್ತಾ ಇದ್ದಾರೆ ನನಕ ಆ ಓ ಅಪಾಯ ವಂಶೋದ್ಧಾರಕ ಕುಲೋದ್ಧಾರಕ ಓಹೋ ಏನು ವಿರಾಟ್ ಕೊಹ್ಲಿ ಆಗ್ಬೇಕು ಅಂತ ಹೇಳಿದ್ಯಾ ನಮ್ಮ ಕಾಲದಾಗ ದೇಶ ಪ್ರೇಮ ಹೆಂಗಿತ್ತು ಇದ್ಯಾವುದೋ EPL PPL ಬಂದು ಎಲ್ಲ ದೇಶ ಪ್ರೇಮ ಎಲ್ಲ ಹಾಳಾಗೋಗ್ಬಿಟ್ಟದೆ ಊರಾಗ ಪಿಳ್ಳಕಾಯಿ ನನ್ನ ಮಕ್ಕಳು ಅದೇನಕ ಬೆಟ್ಟಿಂಗ್ ಹಾಕಿ ಕೊಂಪಿಗಳೆಲ್ಲ ಮಾರ್ಕೊಂಡು ಬೀದಿಗೆ ಬಿದ್ದೋಗ್ಯವ್ರೆ ನೀನು ಹಂಗೆ ಆಗ್ಬೇಕಂತಪ್ಪ ಆಡ್ಬೇಕಾ ಕ್ರಿಕೆಟ್ ಆಡ್ಬೇಕಾ ಬಿಟ್ಟಿದ್ದೀನಿ ಅಂದ್ರೆ ಈ ಕಡೆ ನಿಂಕ ಅಮ್ಮಯ್ಯ ಬ್ಯಾಟ್ ತತ್ತ ಇಲ್ಲ ಕೊಟ್ಟಿದ್ದೀನಿ ಅಂದ್ರೆ ಸೀದಾವಾಗಿ ಚಿನ್ನಪ್ಪನವ್ರ ಸ್ಟೇಡಿಯಂ ಆಗಿ ಬಿದ್ದಾಡ್ಬೇಕು ನಾನು ಮಗನ ಏನಮ್ಮಯ್ಯ ನೀನು ಓದ್ಸೋ ನಾನು ಬೇಡ ಅನ್ನೋಲ್ಲ ಅದು ಬಿಟ್ಟು ಒಬ್ಬಳಕೇನೋ ಭರತನಾಟ್ಯ ಒಬ್ಬಳಕೇನೋ ಸಂಗೀತ ಇವನಕ್ಕೆ ಕ್ರಿಕೆಟು ಏನಕ್ಕೆ ಇವೆಲ್ಲ ಕಲಿಸ್ಬಿಟ್ಟು ನನ್ನ ಮೇಲೆ ಎತ್ತಿ ಬಿಡ್ಬೇಕು ಅನ್ಬಿಟ್ಟ ನೀನು ಪೌ ಯಾಕ ಹಿಂಗೆಲ್ಲ ಮಾತಾಡ್ತಾ ಇದ್ದೆ ಪಾಪ ಆ ಮಕ್ಳು ಏನ್ ಕಲಿಬೇಕು ಅಂತ ಆಸೆ ಬೀಳ್ತಾರೋ ಅದನ್ನ ತಾನೇ ಕಲಿಸ್ಬೇಕು ನಾವು ಬಿಡು ಇವಾಗೇನ್ ಕೂಲಿ ನಾಲೆ ಮಾಡ್ಕೊಂಡು ನಾನು ಬೀಳ್ತಾ ಇದ್ನಲ್ಲ ಓ ಹಂಗಂದ್ರೆ ನಾನೇ ಬಾದ್ ಬೀಳ್ತಾ ಇದ್ದೀನಿ ನಾನೇ ಸಂಸಾರ ನೋಡ್ಕೊಂತ ಇದ್ದೀನಿ ನಾನೇ ಮಕ್ಕಳನ್ನೆಲ್ಲ ಓದಿಸ್ತಾ ಇದ್ದೀನಿ ನಿಂದೇನು ಇದ್ರಾಗ ಪಾತ್ರ ಇಲ್ಲ ತಿಕ್ಕ ಮುಚ್ಕೊಂಡು ನಿಂತ್ಕೊಳ್ಳ ಲೋಫರ್ ನನ್ನ ಮಗನೇ ಅಂತ ತಾನೇ ನಿನ್ ಮಾತಿನ ಅರ್ಥ ಅಯ್ಯೋ ನಾನ್ ಯಾವಾಗ ಹೇಳಿದ್ ನಂಗಂತ ಅದೇ ನಿನ್ ಮಾತಾರ್ಥ ಅಯ್ಯೋ ಶಿವ ನಮ್ಮ ಅಮ್ಮನಾಣಿಗೂ ನಾನು ಹಂಗಲ್ಲಪ್ಪ ಹೇಳಿದ್ದು ಆಹಾ ನಾಟಕಗಳು ಮಾಡಕ್ ಬರ್ಬೇಡ ನಿನ್ನ ಮಾತಕ್ಕೆ ಅರ್ಥ ಅದೇ ನನ್ನ ಹತ್ರ ಹೆಚ್ಚಿಗೆ ಮಾತಾಡ್ಬೇಡ ಏನು ಮಲ್ಲಿಗೂ ಮುಟ್ಕೊಂಡಿದ್ಯಾ ಒಳಕ್ಕೋ ನಡಿ ರೌಶ್ ಡಿಸ್ಕಸ್ ಮಾಡೋದದೇ ಯಾರ ಮಕ್ಳು ಏನೋ ಮಾಡ್ಕೊಂಡು ಬಿಡು ನಮ್ಮ ಅಮ್ಮನ ಮನೆಯಾಗಿದ್ರೆ ಸರಿ ಯಾರಮ್ಮ ಏನಾದ್ರು ನಂಗೆ ಕೇಳ ಮಂಜಣ್ಣ ಓಹೋ ಅಪಾಯ ದಿನ ಬೆಳಿಗ್ಗೆ ಏನ್ಕೋ ಅಪ್ಪ ಹಿಂಗೆ ಕುಡಿದ್ ಸಾಯ್ತ್ಯಾ ನಿನ್ಕ ಒಂದ್ 2 ಟಿಪ್ಸ್ ಕೊಡ್ತೀನಿ ದಿನ ಒಂದೊಂದು ಆಪಲ್ ತಿನ್ನು ಡಾಕ್ಟ್ರಿಂದ ದೂರ ಇರ್ತೀಯ ಹೌದಾ ನಾನು ನಿಂಗೊಂದು ಟಿಪ್ಸ್ ಕೊಡ್ತೀನಿ ಅದೇ ಆಪಲ್ ತಗೊಂಡಾಗ ನೀನು ಎಂಡ್ರು ಕೊಡು ಅವನ ಯಾವನ ಬರ್ತಾನಲ್ಲ ಡಾಕ್ಟ್ರ್ ನಿಮ್ಮ ಮನ್ಕ ಅದು ತಪ್ಪು ಹೋತದ ಹೋಗಪ್ಪ ಹೋಗಿ ನಿನಗೆ ಬುದ್ಧಿ ಹೇಳ್ತೀನಿ ನಂದೆತ್ಕೊಂಡು ಹಾಕೊಬೇಕು ಹೋಗುಲ್ಲತ್ತ ಓಹೋ ಪಿಳ್ಳಕಾಯಿ ನನ್ನ ಮಕ್ಕಳೆಲ್ಲ ನನಗೆ ಬುದ್ಧಿ ಹೇಳಂಗ ಆಗ್ಬಿಟ್ರು ಅಮ್ಮಯ್ಯ ಕಲ್ದಿರೋ ಒಂದ್ ಕಡೆ ಇರಂಗೆ ಅಮ್ಮ ಫೀಸ್ ಕೊಟ್ಟಿಲ್ಲ ಅಂತ ನೆನ್ನೆ ಸ್ಕೂಲಾಗ ಆಸ್ಪರ್ಡ್ ನಿಲ್ಸಿದ್ರು ಆಯ್ತು ಏನೋ ಮಾಡ ನೀರು ಮೋ ಎಷ್ಟು ದಿವಸಗಳಿಂದ ಬುಕ್ಗಳು ತಗೊಂಬಂತ ಹೇಳ್ತಾ ಇರೋದು ಎಕ್ಸಾಮ್ಗಳು ಕೂಡ ಆಗೋಯ್ತು ಮೌ ಯೂನಿಫಾರ್ಮ್ ಫೀಸ್ ಕಟ್ಟಿಲ್ಲ ಅಂದ್ಬಿಟ್ಟು ಬಿಸ್ನಲ್ಲಿ ನಿಲ್ಸಿದ್ರು ಆಯ್ತು ಅಮ್ಮಯ್ಯ ಅಪ್ಪಯ್ಯ ನೋಡ ಕೂಲಿ ನಾಲಿ ಮಾಡಿ ಏನೋ ಬಾಜ್ ಬಿದ್ದು ನಿಮ್ಮ ಬುಕ್ಗಳು ಬಟ್ಟೆಗಳು ಎಲ್ಲ ಕೊಡಿಸ್ತೀನಿ ನಿಮ್ಮ ಅಪ್ಪನ ಕುಡುಕ್ನು ಅಂತ ಊರಾಗ 4 ಜನ 4 ಮಾತಾಡ್ಕೊಂತಾರ ನೀವು ಚೆನ್ನಾಗಿ ಓದಿ ಈ ಊರಿಗೊಂದು ಒಳ್ಳೆ ಹೆಸರು ತಗೊಂಬರ್ಬೇಕು ನಿಮ್ಮ ಅಪ್ಪನಿಗೂ ಒಂದು ಒಳ್ಳೆ ಹೆಸರು ತಗೊಂಬರ್ಬೇಕು ಆಯ್ತಾ ಏಯ್ ಇಟ್ಟಾಗಿದೆ ನೀ ಹೊಟ್ಟೆ ಇಷ್ಟದ ಹಾಗೆ ಅದಕ್ಕೆ ತಿನ್ನೋಗು ಏನೋ ನಾನು ಗುಂಡುಸೋ ನಾನು ಊಟ ಇಕ್ಕೊಂಡು ತಿನ್ಬೇಕಾ ಏಯ್ ನಡಿ ನಡ ಹೋಗಿ ಇಕ್ಕೊಂಡು ತಿನ್ನೋಗಪ್ಪ ಹೋಗ್ಲಿ ಬಿಡೋ ಏನು ನಾನು ಕೈಲಿಲ್ಲ ಇಕ್ಕೊಂಡು ತಿಂತಿಲ್ಲ ಮೋ ಟೈಮ್ ಆಗೋಗತ್ತೆ ಬಸ್ ಕೂಡ ಹೊಟ್ಟೋಗಿರ್ತಾ ಇದೆ ನೀನು ಕೇಳಿದ್ನೆ ಅವಾಗ ನಿಂಕ ನಂತ ಪುರಾಣಗಳು ಹೇಳ್ಕೊಂಡು ಕುತ್ಕ ಅಂತ ಬಿರ್ನ ಹೋಗ್ಬೇಕು ತಾನೆ ಸ್ಕೂಲ್ಕ ನಿಮ್ಮ ಅಮ್ಮನ ಹತ್ರ ಹಿಂಗೆ ಪುಂಗಂಡಿದ್ರೆ ಟೈಮ್ ಆಗ್ದಿರ್ತದ ನಾನು ಬಿಡ್ತೀನಿ ಬಾ ಹೀರೋ ಜಟ್ಟ ನನ್ನ ಹತ್ರ ಇರೋದ ಬಾ ಅಮ್ಮಯ್ಯ ನಿನ್ನ ಯಾರನ್ನ ಏನನ್ನ ಅಂದ್ರೆ ಹೇಳೋ ಮೆಜ್ಜು ಗುಜ್ಜು ಮಾಡಿ ಹಾಕ್ಬಿಡ್ತೀನಿ ಆಳದಾಗ ತುಳ್ದಾಕ್ಬಿಡ್ತೀನಿ ನೋಡೋ ಓ ಸರಿಪಾ ಹೌದು ಯಾಕಮ್ಮಯ್ಯ ಯೂನಿಫಾರ್ಮ್ ಹಾಕ್ಕೊಂಬಂದಿಲ್ಲ ನೀನು ಇವತ್ತ ಇವತ್ತು ಶನಿವಾರ ಅಲ್ಲಪ್ಪ ಅದಕ್ಕೆ ಯೂನಿಫಾರ್ಮ್ ಇಲ್ಲ ಹೌದಾ ಹೋಗೋ ಹುಷಾರು
ಅನನ್ಯ, ಮೊನ್ನೆ ನಾನು ಸ್ಕೂಲ್ಗಿಂದ ಬರುವಾಗ ನೋಡಿದ್ನ ಅಮ್ಮ, ನಿಮ್ಮ ಅಪ್ಪನ ಕುಡಿದ್ಬಿಟ್ಟು ಊರ್ ಮುಂದೆ ಶರಂಡಿನಾಗ ಬಿದ್ದೋಗ್ಬಿಟ್ಟಿದ್ನ ಅಮ್ಮ. ಬಿದ್ದೋಗೋದೇನೆ ಅಮ್ಮ, ಅಲ್ಲೇ ವಾಂತಿಗೆ ಮಾಡ್ಕೊಂಡು ನಿಮ್ಮ ಮನೆಗೆ ಹೆಂಗಿತ್ತೀರ ಏನೋ ಅಮ್ಮ ನಿಮ್ಮ ಅಪ್ಪನ ಕೊಡತ್ತು. ಅಕ್ಕ ನೀನ್ ಬಾಲ ಅಕ್ಕ, ನೀನಾಡು. ಏಯ್ ರಪ್ಪನ್ ಗುಡುಕ್ ಮಂಜನ್ ಬರ್ತಾನೆ. ಹೌದಲ್ಲ, ಬಂದೋಣ ತಳ್ಕ ಕೇಳಾಗ್ತಾನೆ. ನಡೀರಲ್ಲ, ನಡೀರ. ಕುಡ್ದ್ಬಿಟ್ಟು ಊರ್ ಮುಂದೆ ಶರಂಡಿನಾಗ ಬಿದ್ದೋಗ್ಬಿಟ್ಟಿದ್ನೆ ಅಮ್ಮ. ಬಿದ್ದೋಗೋದೇನೆ ಅಮ್ಮ, ಅಲ್ಲೇ ವಾಂತಿಗೆ ಮಾಡ್ಕೊಂಡು ನಿಮ್ಮ ಮನೆಗೆ ಹೆಂಗಿತ್ತೀರ ಏನೋ ಅಮ್ಮ ನಿಮ್ಮ ಅಪ್ಪನ ಕೊಡತ್ತು. ಹೌದಲ್ಲ, ಬಂದೋಣ ತಳ್ಕ ಕೇಳಾಗ್ತಾನೆ. ನಡೀರ. ಏನಮ್ಮ ಇವತ್ತು ಅಪ್ಪನ್ ಕುಡ್ದಿರ ಬಂದಿದ್ದಾನೆ? ಯಾಕಪ್ಪ ಕುಡಿದಿರ ಬಂದಿದ್ಯಾ? ಓ, ಕಾಸಿಗ್ಲಿಲ್ವಾ? ಇರು, ನನ್ ಕೂಡಿಟ್ಕೊಂಡಿರೋ ಕಾಸಿಗ್ಲಿದೆ, ಇಟ್ಕೊಂಡ್ ಬರ್ತೀನಿ. ಹೊಟ್ಟೆ ತುಂಬ ಹೋಗಿ ಕುಟ್ಬಿಟ್ಟು. ನಾನು ನಾಳೆಯಿಂದ ಈ ಸ್ಕೂಲ್ಗೆ ಹೋಗಲ್ಲಪ್ಪ. ನೋಡ್ದಲ್ಲ ನಮ್ಮ ಫ್ರೆಂಡ್ಗಳು ಹಿಂಗೆ ಅವಮಾನ ಮಾಡ್ತಾರಂತ. ಕಲ್ದಿರಮ್ಮಯ್ಯ, ನಮ್ಗೇನು ಅವಮಾನಗಳು ಅವಾಂತರಗಳೇನು ಹೊಸ್ದೇನಾ? ಹಣೆ ಬರ್ಕ್ ಯಾರು ಹೊಣೆ ಅಂತ. ಅಲ್ಲಿ ಫೀಲ್ಡಲ್ಲಿ ನೋಡಿದ್ರಲ್ಲಪ್ಪ, ಫ್ರೆಂಡ್ಗಳು ಹೆಂಗ್ ರೇಗಿಸಿದ್ರು. ಎಲ್ರು ಕುಡ್ಕನ್ ಮಗ್ನು ಅಂತ ರೇಗಿಸ್ತಾರೆ. ನಮ್ಕಂತ ಯಾರು ಅವ್ರು ಹೇಳ? ಸತ್ತಿದ್ರ ಬದುಕಿದ್ರ ಅಂತ ಕೇಳಕ್ಕೂ ಕೂಡ ನಮ್ಗೆ ಯಾರು ಗತಿಲ್ಲ. ದಿನ ಸತ್ ಬದುಕಕ್ಕಿಂತ ಒಂದೇಗಿಂತ ಸಾಯೋದೇ ಮೇಲು. ನಾನು ನೀನು ಅಪ್ಪ ಏನೇನೋ ಕುಡಿದು ಸತ್ತೋಗೋಣಮ್ಮ. ಸರಿಗ ಹೇಳ್ದಮ್ಮಯ್ಯ, ಕಣ್ಣುಗಳು ಬಿಟ್ಟಿದ್ರೆ ತಾನೇ ಕಣ್ಣೀರ್ ಬರೋದು. ಕಣ್ಣು ಮುಚ್ಚಿಬಿಟ್ರೆ ಯಾವುದು ಇರಲ್ಲ. ಅಮ್ಮಯ್ಯ, ಹಾಗೆಲ್ಲ ಮಾತಾಡ್ಬೇಡ್ರೆ. ನಾವು ಬದುಕಕ್ಕ ಸಾಯಕ್ಕ ಎಲ್ಲದಕ್ಕೂ ಒಂದು ಆಗ್ತಿರ್ಬೇಕಪ್ಪ. ಬದುಕಿದ್ದ ಗಂಟ್ಲೆಲ್ಲ ಕುಡಿದ್ಬಿಟ್ಟು ತಲೆ ನಡೆದ್ರೆ ಸತ್ತಾಗಿ ಎತ್ಕೊಂಡು ಹೋಗಕ್ಕೆ 4 ಜನ ಕೂಡ ಬರಲ್ಲ.
ಅಮ್ಮಯ್ಯ ನಮ್ಮ ಅಮ್ಮ ನಾನೇ ಇನ್ಮೇಲೆ ಕುಡಿಯಲ್ಲ. ಎಷ್ಟು ಕಿತ್ತ ಇಕ್ತಿಯಪ್ಪ ನಿಮ್ಮ ಅಮ್ಮನ ಮೇಲೆ ಆಣೆನ? ನಾನಿವಾಗ ಆಣಿಸ್ತಾ ಇರೋದು ನಮ್ಮ ಅಮ್ಮನಂತ ನನ್ನ ಮಕ್ಕಳ ಮೇಲೆ. ಎತ್ತು ಕೈ ಬೇಕಾ? ಅವ್ರನ್ನು ನುಂಗಿ ನೀರು ಕುಡಿದ್ಬಿಡ್ಬೇಕು ಅಂತಿದ್ದೇನಾ? ಇವಾಗ ಯಾತ ಸತ್ತೋಗಿದ್ದೀನಿ, ಚುಚ್ಚಿ ಯಾಕೆ ಸಾಯಿಸ್ತೀರಿ? ದೇವರಾಣಿ ಇದ್ಮೇಲೆ ಕುಡಿಯಲ್ಲ ಭಯ. ನನ್ ಮಾತ್ ನಂಬ್ರೆ ನೀನಾರ ಹೇಳಮ್ಮಯ್ಯ, ನಾನ್ ಮೇಲೆ ಕುಡಿಯಲ್ಲಮ್ಮ. ನಿನ್ನ ಮೇಲೆ ಆಣೆ ಇಡ್ತೀನಿ, ನಾನು ಇನ್ಮೇಲೆ ಕುಡಿಯಲ್ಲಮ್ಮ. ನೀನಾರ ಹೇಳಮ್ಮಯ್ಯ, ನಿಮ್ ಕಾಲಕ್ಕೆ ಬೇಕಾದ್ರೆ ಮುಡ್ತೀನಿ, ಇನ್ಮೇಲೆ ಕುಡಿಯಲ್ಲ. ನಿಮ್ನೆಲ್ಲ ಚೆನ್ನಾಗಿ ನೋಡ್ಕಂತೀನಿ, ಎಲ್ಲಾರ್ನೂ ಚೆನ್ನಾಗಿ ನೋಡ್ಕಂತೀನಿ. ಆದ್ಮೇಲೂ ಕುಡಿದ್ರೆ ಅದು ಎಣ್ಣೆ ಆಗಿರಲ್ಲ, ವಿಷ ಆಗಿರ್ತದೆ. ಅಪ್ಪ ಹಂಗೆಲ್ಲ ಮಾತಾಡ್ಬೇಡ, ಕಲ್ದಿರು. ನಮಗ್ ತಾನೇ ಯಾರವ್ರು ಹೇಳೋ ನಿನ್ ಬಿಟ್ರೆ ಅಪ್ಪನ ಅಮ್ಮನ. ಹೋಗ್ಲಿ ಬಿಡು, ಈ ಕಾಲ್ಕನ ನಿನಗ್ ಬುದ್ಧಿ ಬಂತಲ್ಲ, ನಾವೆಲ್ಲರೂ ನಂಬ್ತೀವಿ ನೀನ್ ಕುಡಿಯಲ್ಲ ಅನ್ನೋದನ್ನ. ನೀನು ಕುಡಿಯಲ್ಲ, ಎಲ್ಲಾರು ಚೆನ್ನಾಗಿ ನೋಡ್ಕೊಂತೀನಿ. ಏನ್ ಬೇಕೋ ಎಲ್ಲ ತಂದ್ಕೊಡ್ತೀನಿ. ಸ್ಕೂಲ್ ಗಂಟ ನಾನೇ ಬಿಟ್ಬಿಟ್ಟು ಬರ್ತೀನಿ ದಿನಾನು.